ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಅಮ್ಮು ಚಾನಲ್. ಇವತ್ತಿನ ಅಂದರೆ ತುಂಬ ದಿನಗಳ ನಂತರ ನಿಮ್ಗೆ ಸಿಗ್ತಾಯಿದ್ದೀನಿ ಲಾಗ್ ಮುಖಾಂತರ. ಏನು ಇವತ್ತಿನ ಲಾಗ್ ಅಂತ ಹೇಳಿದ್ರೆ, ನಾನು ಮದುವೆ ಆಗಿ 1 ವರ್ಷ ಆಯಿತು. ಸೊ 1 ಇಯರ್ ಆ್ಯನಿವರ್ಸರಿಗೆ ಸ್ಪೆಷಲ್ಲಾಗಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಪೆಷಲಾಗಿ ಪ್ಲ್ಯಾನ್ ಮಾಡೋಕ್ಕಿಂತ ಮೊದಲು ಅವನಿಗೆ ಏನು ಗಿಫ್ಟ್ ಕೊಡೋದು ಅಂತ ಒಂದು ಕಡೆ ಯೋಚನೆ ಆಯಿತು. ಸೊ ಥಿಂಕಿಂಗ್ ನನಗೆ 2 ಸರ್ಪ್ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಯಾರು ಕೂಡ ಗಿಫ್ಟ್ ಆ್ಯಕ್ಚುಲಿ ಎಲ್ಲರೂ ಗಿಫ್ಟು ಕೊಟ್ಟೇ ಕೊಡ್ತಾರೆ. ಸೊ ನಾನು ಕೂಡ ಗಿಫ್ಟ್ ಕೊಟ್ಟೇ ಕೊಡ್ತೀನಿ. ಬಟ್ ಅದು ಸ್ಪೆಷಲ್ ಅನಿಸಲ್ಲ. ಅದು ನಾರ್ಮಲ್ಲೇ, ಸೆಲೆಬ್ರೇಷನು, ಗಿಫ್ಟು ಪ್ರತಿಯೊಂದು ಕೂಡ ಅದೆಲ್ಲ ನಾರ್ಮಲ್ ಎಲ್ಲರೂ ಮಾಡೋಂಥದ್ದೇ. ಬಟ್ ನಾನೇನಾದರೂ 1 ಇಯರ್ ಆ್ಯನಿವರ್ಸರಿಗೆ ಮೆಮೊರಿ ಅಂತ ಹೇಳಿ ಏನಾದರೂ ಕೊಡಬೇಕಂತ ಥಿಂಕ್ ಮಾಡಿದ್ದೆ. ಸೊ ಅವಾಗ ನನಗೆ ಏನನ್ನಿಸ್ತು ಅಂತ ಹೇಳಿದ್ರೆ, ಏನಂತ ಹೇಳಿ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನೇನು ಮಾಡ್ತಿದ್ದೀನಿ, ಏನು ಸರ್ಪ್ರೈಸ್ ಕೊಡ್ತಿದ್ದೀನಿ ಅಂತೇಳಿ. ಬನ್ನಿ ಸಿಗೋಣ. ಬಾಯ್ ಬಾಯ್. ನಾವು ಆ್ಯಕ್ಚುಲಿ ಜ್ಯುವೆಲ್ರಿ ಶಾಪಿಗೆ ಹೊರಟ್ವಿ. ಒಂದು ಬ್ರೇಸ್ಲೆಟ್ ಕೊಡಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಫಸ್ಟ್ನೇ ಸರ್ಪ್ರೈಸ್ ಇದ್ದೇನೆ. ಸೊ ನೆಕ್ಸ್ಟ್ ನಾವು ಹೊರಟಿದ್ದೆ ಗಣೇಶ್ ಜ್ಯುವೆಲ್ಸ್, ಸದಾಶಿವನಗರಕ್ಕೆ. ಸೊ ಒಂದು ಸಿಂಪಲಾಗಿ ಒಂದು ಬ್ರೇಸ್ಲೆಟ್ ಕೊಡ್ಸೋಣ ಅಂಥೇಳಿ ಡೈಲಿ ಯೂಸ್ಗೆ ಒಂದು ಸೆಲೆಕ್ಷನ್ ಮಾಡಿದ್ದಾಯಿತು. ಸೊ ಸೈಜು ನೋಡಿ ಸೆಲೆಕ್ಟು ಕೂಡ ಮಾಡಿದ್ವಿ. ಸೊ ನೆಕ್ಸ್ಟು ನಾನು ಸರ್ಪ್ರೈಸ್ ಕೊಡೋಣ ಅಂತ ಹೋದರೆ, ನಮ್ಮ ಹಸ್ಬೆಂಡೇ ನನಗೆ ಸರ್ಪ್ರೈಸ್ ಕೊಟ್ಟರು. ಏನಪ್ಪ ಅಂತ ಹೇಳಿದರೆ, ಒಂದು ರಿಂಗ್ ಕೊಡಿಸ್ತು ಸಡನ್ನಾಗೆ. ರಿಂಗ್ ತೊಗೊಂಡೇನು ಅಂತ ಹೇಳಿ. ಸೊ ರಿಂಗು ತೊಗೊಂಡ್ವಿ. ಅದಾದಮೇಲೆ ತುಂಬ ಹೊಟ್ಟೆ ಸಿಗ್ತೈತೆ ಅಂತೇಳಿ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಿ. ಸೊ ಅಲ್ಲೇ ಸ್ಯಾಂಡ್ವಿಚ್ ತಿಂದ್ಕೊಂಡು ಬಿಲ್ಲಿಂಗು ಕೂಡ ಮುಗೀತು. ನಾವು ಬಂದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಅಮ್ಮು ವ್ಲಾಗ್. ಟುಡೇ ಸ್ಪೆಷಲ್ ಏನಂತ ಹೇಳಿದರೆ, ಇನ್ನೊಂದು ಸರ್ಪ್ರೈಸ್ ಕೊಡೋಕ್ಕೆ ಹೋಗ್ತಿದ್ದೀನಿ. ಸೊ ಏನು ಸರ್ಪ್ರೈಸ್ ಅಂತ ಹೇಳಿದ್ರೆ, ಜಸ್ಟ್ ವೇಟ್ ಆ್ಯಂಡ್ ಸಿ. ಇದೇ ನಾನು ಕೊಡಬೇಕಾಗಿರೋ ಅಂಥ ಸರ್ಪ್ರೈಸ್. ಅಂದರೆ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಫಸ್ಟ್ ಇಯರ್ ಆ್ಯನಿವರ್ಸರಿ ಬೇರೆ. ಸೊ ಸ್ಪೆಷಲ್ಲಾಗಿ ಏನಾದರೂ ಅವನಿಗೆ ನಾನು ಸರ್ಪ್ರೈಸ್ ಕೊಡಬೇಕಂತ ಪ್ಲ್ಯಾನ್ ಮಾಡಿದೆ. ಸೊ ಅದರಲ್ಲಿ ನಾನು ಆ್ಯಕ್ಚುಲಿ ಲೈಫ್ ಲಾಂಗ್, ಅಂದರೆ ಮೀನ್ಸ್ ನಾನು ಸತ್ರು ಕೂಡ ಅವನ ನೆನಪು ನನ್ನಲ್ಲೇ ಇರಬೇಕಂತೇಳಿ ಅವನ ಹೆಸರು ನನಗೆ ಕೈ ಮೇಲೆ ಟ್ಯಾಟು ಹಾಕ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಅದು ಯಾರಿಗೂ ಕೂಡ ನಾನೇನು ಹೇಳೇ ಇರಲಿಲ್ಲ. ಸೊ ನಮ್ಮ ಮನೆಯವ್ರಿಗೂ ಕೂಡ ಹೇಳಿರಲಿಲ್ಲ, ಕಿರಣ್ಗೂ ಕೂಡ ಗೊತ್ತಿರಲಿಲ್ಲ. ಇದಂತೂ ಸಡನ್ ಸರ್ಪ್ರೈಸು. ಹಾಗೆ ಸಡನ್ನಾಗಿ ಹೋಗಿ ಅಲ್ಲೇ ಮಾಡಿಸ್ಕೊಂಡು ಬಂದೆ. ಸೊ ಚೆನ್ನಾಗೂ ಬಂತು. ಆ್ಯಕ್ಚುಲಿ ಅವರು ಕೂಡ ಹೇಳಿದ್ರು ಇದ್ರ ಬಗ್ಗೆ. ಅಂದರೆ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಮೊದಲು ಟ್ಯಾಟು ಫಸ್ಟ್ ಟೈಮ್ ಬೇರೆ ಹಾಕ್ಸ್ಕೊತಿರೋದು ನಾನು. ತುಂಬ ಹೆದ್ರುಕೊಂಡೇ ಕೂತ್ಕೊಂಡೆ, ಹೇಗಪ್ಪ ಇದು ಟ್ಯಾಟು ಅಕಸ್ಮಾತ್ ಏನಾರ ಬ್ಲಡ್ ಬಂದರೆ ಏನಪ್ಪ ಮಾಡೋದು ಅಂತೇಳಿ. ಸೊ ಅವರು ಹೇಳಿದ್ರು, ಆ ಥರ ಏನಾಗಲ್ಲ ಮೇಡಮ್, ಆರಾಮಾಗಿ ಕೂತ್ಕೊಳ್ಳಿ, ಏನು ಆ ಥರ ಏನು ಪೇಯ್ನ್ ಆಗೋಲ್ಲ ಅಂತ. ಸೊ ಅದಾದಮೇಲೆ ಗೊತ್ತಾಯಿತು ಚೆನ್ನಾಗಿ ಹಾಕ್ತಾರೆ. ಆ್ಯಕ್ಚುಲಿ ಅಷ್ಟೇನು ಪೇಯ್ನ್ ಬಂದಿಲ್ಲ. ಸೊ ಲೈಟಾಗೆ ಪೇಯ್ನ್ ಆಯಿತು. ಹಾಕಿಸಿದ ಮೇಲೆ ಆ್ಯಕ್ಚುಲಿ 3 ಡೇಸ್ ಕಂಟಿನ್ಯೂಸ್ ಆಗಿ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಕೇಕ್ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಒಂದು ಬೊಕ್ಕೆ ಆರ್ಡ್ರ್ ಮಾಡಿದ್ದೆ ಅವನಿಗೆ ಅಂತೇಳಿ, ಸ್ಪೆಷಲ್ ಆಗಿರಲಿ ಅಂತ ನಾವು ಫೋಟೋಸ್ ಎಲ್ಲ ಹಾಕಿ. ಅದು ಕೂಡ ಮುಗೀತು. ನೆಕ್ಸ್ಟು ನಾವು ಹೊರಟಿದ್ದೆ ಎಲ್ಲಿಗೆ ಅಂತ ಹೇಳಿದರೆ, ರೆಸಾರ್ಟಿಗೆ. ಸೊ ಈ ಥರ ನನ್ನ ಸರ್ಪ್ರೈಸ್ ಪ್ಲ್ಯಾನ್ ಆಗಿತ್ತು. ಈ ಥರ ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಅಂತೇಳಿ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಸೆಲೆಬ್ರೇಷನ್ ಆಗಿತ್ತು. ಇದು ಸ್ಮಾಲ್ ಅಂದರೆ ಬೊಕ್ಕೆ, ಒಂದು ಫೋಟೋ ಮಾಡಿಸೋಣ ಅಂಥೇಳಿ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ 1 ಅಂತ ಹೇಳಿ. ಸೊ ಎಲ್ಲನೂ ಈ ಥರ ಡೆಕೋರೇಷನ್ ಆಗಿತ್ತು. ಚೆನ್ನಾಗಿದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫೈನಲಿ ಆ್ಯನಿವರ್ಸರಿ ಡೆಕೋರೇಷನ್ ರೆಡಿಯಾಗಿದೆ ನೋಡಿ. ಬೊಕ್ಕೆ ಈ ಥರ ಮಾಡಿಸಿದ್ದೀನಿ. ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ. ಅಂಡ್ ಒಂದು ಫೋಟೋ ಫ್ರೇಮು 1 ಇಯರ್ ಅಂತ. ನೋಡ್ತೀರ ಸೈಡಲ್ಲಿ
ಸೊ ಮೆಮೊರಿ ಅಂತೇಳಿ ಇಬ್ಬರು ಒಂದೇ ಸಲ ಜಿಪ್ಲೈನ್ ಟ್ರೈ ಮಾಡೋಣ ಅಂತ ಹೇಳಿದ್ವಿ ಫಸ್ಟ್ ಟೈಮು. ನಂದು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ನಾನು ಜಿಪ್ಲೈನ್ ಆಡಿದ್ದೆ. ಕಿರಣ್ದು ಆ್ಯಕ್ಚುಲಿ ಫಸ್ಟ್ ಟೈಮು. ಸೊ ಹೆದರ್ಕೊಂಡಿದ್ದ, ಫುಲ್ ಭಯ ಪಟ್ಕೊಂಡೆ. ವಿಡಿಯೋ ಆಲ್ಮೋಸ್ಟ್ ಅವನೇ ಮಾಡ್ದ, ಕೊನೆಗೂ ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ನಮ್ಮ ಆ್ಯನಿವರ್ಸರಿ ವ್ಲಾಗ್ ಇದಾಗಿತ್ತು. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.